ಮಂತ್ರಿ ಸ್ಥಾನ ಫಿಕ್ಸ್ ಆಗ್ತಾ ಇದ್ದಂತೆ ಸಂಸದರು ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ದಾರೆ. ಮಂತ್ರಿ ಸ್ಥಾನ ಫಿಕ್ಸ್ ಆಗ್ತಾ ಇದ್ದಂತೆ ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದಾರೆ ಸಂಸದರು. ದೆಹಲಿಯಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ ಪ್ರಹ್ಲಾದ್ ಜೋಶಿ ಅವರಿಗೆ ಶುಭ ಕೋರಿದ್ದಾರೆ ಯಡಿಯೂರಪ್ಪನವರು. ಬಿವೈ ರಾಘವೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಅವರ ಉಪಸ್ಥಿತಿಯೂ ಕೂಡ ಈ ಸಂದರ್ಭದಲ್ಲಿ ಇತ್ತು. ಮಂತ್ರಿ ಸ್ಥಾನ ಫಿಕ್ಸ್ ಆಗ್ತಾ ಇದ್ದಂತೆ ಸಂಸದರು ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಾರೆ. ಯಾರೆಲ್ಲ ಆಯ್ಕೆಯಾಗಿದ್ದಾರೋ ಅವರಿಗೆ ಶುಭಾಶಯವನ್ನ ಕೋರುವಂತಹ ಕೆಲಸವನ್ನ ಕೂಡ ಬಿಎಸ್ ಯಡಿಯೂರಪ್ಪನವರು ಮಾಡಿದ್ದಾರೆ. ರಾಜ್ಯಕ್ಕೆ ಹೆಚ್ಚಿನ ಸ್ಥಾನಮಾನ ಸಿಗಬೇಕು, ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆಕಾಂಕ್ಷಿಗಳನ್ನು ಮಾತನಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಕೇಂದ್ರದ ನಾಯಕರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಇನ್ನು ಯಡಿಯೂರಪ್ಪನವರ ಭೇಟಿಗೆ ಸಂಸದ ವಿ ಸೋಮಣ್ಣನವರು ಕೂಡ ತೆರಳಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿದ ಬಳಿಕ ಬಿಎಸ್ ಯಡಿಯೂರಪ್ಪನವರ ಭೇಟಿಗೆ ತೆರಳಿದ ವಿ ಸೋಮಣ್ಣ ದೆಹಲಿಯ ವಿಜಯೇಂದ್ರ ನಿವಾಸದಲ್ಲಿ ಯಡಿಯೂರಪ್ಪನವರಿದ್ದಾರೆ. ಯಡಿಯೂರಪ್ಪನವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆಯೋದಕ್ಕೆ ವಿ ಸೋಮಣ್ಣನವರು ತೆರಳುತ್ತಾರೆ ಅನ್ನೋ ಮಾಹಿತಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗಾಗಲೇ ಕೌಂಟ್ಡೌನ್ ಶುರುವಾಗಿದೆ. ನರೇಂದ್ರ ಮೋದಿಯವರ ಪಟ್ಟಾಭಿಷೇಕಕ್ಕೆ ಮತ್ತೊಂದು ಕಡೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಕುತೂಹಲಕ್ಕೂ ಕೂಡ ಒಂದು ಮಟ್ಟಿಗೆ ಬ್ರೇಕ್ ಬಿದ್ದಿದೆ. ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ವಿ ಸೋಮಣ್ಣನವರೇ ಖುದ್ದು ಹೇಳಿದ್ದಾರೆ ರಾಜ್ಯದಿಂದ 5 ಜನರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಹೇಳಿ. ಸದ್ಯದ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ ಅಂತ? ಮಧುಶ್ರೀ, ಕರ್ನಾಟಕದ ಪಾಲಿಗೆ ಬಹುದೊಡ್ಡ ನಿರೀಕ್ಷೆ ಎಲ್ಲೋ ಒಂದು ಕಡೆ ಪೂರೈಸಿದೆ ಅಂತಲೇ ಹೇಳಬೇಕು. ಈ ಬಾರಿ ಎನ್ಡಿಎ ಸರ್ಕಾರ ಆಗಿರುವಂತಹ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ, ಅದರಲ್ಲೂ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಸಚಿವ ಸ್ಥಾನ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಹೊಯ್ದಾಡ್ತಾ ಇತ್ತು. ಅದರಲ್ಲೂ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗುವಂಥದ್ದು ಖಚಿತ ಆಗಿತ್ತು. ಅದರ ಜೊತೆಗೆ 1 ಅಥವಾ 2 ಸಚಿವ ಸ್ಥಾನ ಮಾತ್ರ ರಾಜ್ಯಕ್ಕೆ ಸಿಗುವಂತಹ ಸಾಧ್ಯತೆಗಳ ಬಗ್ಗೆ ದೆಹಲಿ ವಲಯದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಆದರೆ ಅದೆಲ್ಲ ನಿರೀಕ್ಷೆಗಳಿಗೂ ಮೀರಿ ಕರ್ನಾಟಕಕ್ಕೆ ಒಟ್ಟು 5 ಸಚಿವ ಸ್ಥಾನ ಸಿಕ್ಕಂತಾಗಿದೆ. ರಾಜ್ಯಸಭೆಯನ್ನು ಪ್ರತಿನಿಧಿಸುವಂತಹ ನಿರ್ಮಲಾ ಸೀತಾರಾಮನ್ ಅವರನ್ನ ಹಿಡಿದುಕೊಂಡು ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದೀಗ ಸಚಿವ ಸ್ಥಾನ ಸಿಗುವಂಥದ್ದು ಬಹುತೇಕ ಖಚಿತವಾಗಿದೆ. ಇವತ್ತು ಬೆಳಗ್ಗೆ 11:00 ನಡೆದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಚಹಾಕೂಟದಲ್ಲೂ ಕೂಡ ಈ 5 ಮಂದಿ ಭಾಗಿಯಾಗಿದ್ದರು. ಈ ಚಹಾಕೂಟದಲ್ಲಿ ಭಾಗಿಯಾದಂತಹ ನೂತನವಾಗಿ ಪದಗ್ರಹಣ ಮಾಡೋದಕ್ಕೆ ಸಿದ್ಧರಾಗಿರುವಂತಹ ಸಚಿವರಿಗೆ ಒಂದಷ್ಟು ಕಿವಿ ಮಾತನ್ನ ಮತ್ತು ರೂಪುರೇಷೆಗಳು ಹೇಗೆ ಸರ್ಕಾರದ ಇರಬೇಕು ಅನ್ನೋ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಷ್ಟು ಸಲಹೆಗಳನ್ನ ನೀಡಿದ್ದಾರೆ. ಮತ್ತು ಮುಂದಿನ 100 ದಿನಗಳ ಆಡಳಿತ ಹೇಗಿರಬೇಕು, ತಮ್ಮ ವೈಖರಿ ಹೇಗಿರಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಕೂಲಂಕುಷವಾದಂತಹ ಚರ್ಚೆಯನ್ನು ನಡೆಸಲಾಗಿದೆ. ಮತ್ತು ವಿಕಸಿತ ಭಾರತದ ಕಲ್ಪನೆಯನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನು ರಚನೆ ಮಾಡಲಾಗಿದೆ. ಈ ಕಾರಣಕ್ಕೋಸ್ಕರ ಮುಂದಿನ 10 ವರ್ಷಗಳ ಆಡಳಿತ ಹೇಗಿರಬೇಕು, ವೈಖರಿ ಅನ್ನೋ ಬಗ್ಗೆಯೂ ಕೂಡ ಸಚಿವರಿಗೆ ಒಂದಷ್ಟು ಸಲಹೆ ರೂಪದ ಕಿವಿಮಾತುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ರಾಜ್ಯದ ವಿಚಾರಕ್ಕೆ ಬರೋದೇ ಆಗಿದ್ರೆ ವಿ ಸೋಮಣ್ಣನವರ ಹೆಸರು ಕೂಡ ಬೆಳಗ್ಗೆಯಿಂದಲೂ ನಿರಂತರವಾಗಿ ಕೇಳಿ ಬರ್ತಾ ಇತ್ತು. ಕರ್ನಾಟಕ ಭವನದಲ್ಲಿ ಇದ್ದಂತಹ ವಿ ಸೋಮಣ್ಣ ಅವರಿಗೆ ದೆಹಲಿಯ ಬಿಜೆಪಿಯ ವರಿಷ್ಠ ನಾಯಕರು ಕರೆ ಮಾಡಿ ಚಹಾಕೂಟಕ್ಕೆ ಆಹ್ವಾನವನ್ನು ಕೊಡ್ತಾರೆ. ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಅದೇ ಮಾದರಿಯಲ್ಲಿ ಆಹ್ವಾನ ಬರುತ್ತೆ. ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಪಕ್ಷ ಸಂಘಟನೆಯಲ್ಲಿ ಮತ್ತು ಹೈಕಮಾಂಡ್ ನಾಯಕರ ಮಟ್ಟಿಗೆ ನೀಲಿಗಣ್ಣಿನ ಹುಡುಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅತ್ಯಂತ ಪ್ರಮುಖವಾದಂತಹ ನಿರ್ಣಯಗಳನ್ನ ಕೇಂದ್ರದಲ್ಲಿ ತೆಗೆದುಕೊಳ್ತಾ ಇದ್ದಂತಹ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನುವಂಥದ್ದು ಮಾತ್ರ ಇನ್ನೂ ಗೊತ್ತಾಗಬೇಕಾಗಿದೆ. ಉಳಿದಂತಹ ಎಲ್ಲ ಸ್ಥಾನಮಾನಗಳು ಕೂಡ ಖಚಿತ ಆದಂತಹ ಲಕ್ಷಣಗಳೇ ಕಂಡು ಬರ್ತಾ ಇದ್ದಾವೆ. ಈ ಕಾರಣಕ್ಕೋಸ್ಕರ ಇದೀಗ ಕರ್ನಾಟಕ ಕೇವಲ 2 ರಿಂದ 3 ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ದಂತಹ ರಾಜ್ಯದ ಜನರಿಗೆ ಇದೀಗ 5 ಸಚಿವ ಸ್ಥಾನದ ಮೂಲಕ ಎಲ್ಲ ಒಂದು ಕಡೆ ಒಂದು ಬಂಪರ್ ಲಾಟರಿ ಅನ್ನುವಂತಹ ರೀತಿಯ ಮಾತುಗಳನ್ನ ಬಿಜೆಪಿಯ ನಾಯಕರು ಕೂಡ ಆಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಇದೀಗ ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ. ಈಗಾಗಲೇ ದೆಹಲಿಯಲ್ಲಿ ರಾಷ್ಟ್ರಪತಿ ಭವನದ ಕಡೆಗೆ ಹೋಗುವಂಥ ಎಲ್ಲ ಮಾರ್ಗಗಳಲ್ಲೂ ಕೂಡ ಬದಲಾವಣೆಯನ್ನು ಮಾಡಲಾಗಿದೆ. ಸಂಜೆ 6 ಗಂಟೆಯಿಂದ ಎಲ್ಲ ಗಣ್ಯಾತಿ ಗಣ್ಯರು, ಬೇರೆ ಬೇರೆ ದೇಶಗಳಿಂದ ಆಗಮಿಸಿರುವಂತಹ ಗಣ್ಯರು, ಪ್ರಧಾನಿಗಳು ಅವರು ಕೂಡ ಕಾರ್ಯಕ್ರಮದ ವೇದಿಕೆ ಬಳಿ ಆಗಮಿಸ್ತಾರೆ. ಸರಿಯಾಗಿ 7:15ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಆಗುತ್ತೆ. ಅದಾದ ಬಳಿಕ ರಾಜ್ಯವನ್ನು ಪ್ರತಿನಿಧಿಸುವಂತಹ 5 ಮಂದಿಯೂ ಕೂಡ ಸೇರಿದಂತೆ ನೂತನ ಸಚಿವರ ಪದಗ್ರಹಣ ಕೂಡ ಇದ್ದೇ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಮತ್ತು ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥವರು ಕೂಡ ಯಡಿಯೂರಪ್ಪನವರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿ ಸೋಮಣ್ಣ ಅವರು ಕೂಡ ಕರ್ನಾಟಕಕ್ಕೆ ಭವನಕ್ಕೆ ಬಂದು ಅಲ್ಲಿಂದ ಇದೀಗ ಯಡಿಯೂರಪ್ಪನವರ ಭೇಟಿಗೆ ತೆರಳಿದ್ದಾರೆ. ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯುವಂಥ ಕೆಲಸವನ್ನ ವಿ ಸೋಮಣ್ಣ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಈಗಾಗಲೇ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಒಂದು ಆಶೀರ್ವಾದವನ್ನು ಪಡೆದು ಹಾರೈಕೆಯನ್ನು ಪಡೆದುಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ನಾಯಕರನ್ನ
ಮತ್ತು ಬಿಜೆಪಿಯ ಬೇರೆ ಬೇರೆ ನಾಯಕರನ್ನ ಭೇಟಿಯಾಗಿ ಒಂದಷ್ಟು ಚರ್ಚೆಯನ್ನ ಶುಭ ಹಾರೈಕೆಯನ್ನ ವಿನಿಮಯ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಮಾಡಲಿಕ್ಕಿದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ದೆಹಲಿಯ ಕಡೆಗೆ ಸಾಕಷ್ಟು ಮಂದಿ ಕರ್ನಾಟಕದ ಸೇರಿದಂತೆ ಬೇರೆ ಬೇರೆ ಭಾಗದ ಮಂದಿ ಕಣ್ತೆರೆದು ನೋಡ್ತಾ ಇದ್ರು. ಎಲ್ಲ ಒಂದು ಕಡೆ ಆ ನಿರೀಕ್ಷೆಗೆ ತಕ್ಕಂಥ ರೀತಿಯಲ್ಲಿ ಸ್ಥಾನಗಳು ಸಿಗುತ್ತೋ ಇಲ್ಲೋ ಅನ್ನುವಂಥ ಒಂದಷ್ಟು ಆತಂಕಗಳು ಕೂಡ ಇತ್ತು. ಆದರೆ ಸದ್ಯ ಇದೀಗ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಂದು ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ಶೋಭಾ ಕರಂದ್ಲಾಜೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರಿಗೂ ಕೂಡ ಸ್ಥಾನ ಸಿಗ್ತಾ ಇದೆ. ಇದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಮಧ್ಯ ಕರ್ನಾಟಕ ಭಾಗ ಮತ್ತು ಅದೇ ರೀತಿಯಲ್ಲಿ ವಿ ಸೋಮಣ್ಣ ಕೂಡ ಮಧ್ಯ ಕರ್ನಾಟಕ ಭಾಗದ ಒಂದು ಪ್ರತಿನಿಧಿಯ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಇನ್ನು ಮುಂದೆ ಕೆಲಸ ಮಾಡಬೇಕಾಗುತ್ತೆ. ಮಧುಶ್ರೀ, ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.